ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕನ್ನಡ ಕಿರುತೆರೆಯಲ್ಲಿ ಸಂಚಲನ ಮೂಡಿಸುತ್ತಿರುವ ಕರ್ಣ ಧಾರಾವಾಹಿ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇಷ್ಟು ದಿನ ವೀಕ್ಷಕರು ಕುತೂಹಲದಿಂದ ಕಾಯುತ್ತಿದ್ದ ಆ ಒಂದು ಕ್ಷಣ ಕೊನೆಗೂ ಬಂದೇ ಬಿಟ್ಟಿದೆ. ಕರ್ಣ ಮತ್ತು ನಿಧಿ ವಿಧಿಯಾಟದಿಂದ ದೂರಾಗಿದ್ದ ಈ ಜೋಡಿ ಈಗ ಒಂದಾಗಿದೆ. ಆದರೆ ಈ ಮದುವೆ ಅಷ್ಟು ಸುಲಭವಾಗಿ ನಡೆಯಲಿಲ್ಲ. ಮದುವೆ ಮಂಟಪದಲ್ಲಿ ನಡೆದ ಆ ಹೈಡ್ರಾಮಾ, ನಿತ್ಯಾಳ ಅನಿರೀಕ್ಷಿತ ನಿರ್ಧಾರ ಮತ್ತು ವಿಲನ್ ರಮೇಶನ ಪ್ಲಾನ್ ಉಲ್ಟಾ ಹೊಡೆದಿದ್ದು ಹೇಗೆ, ಅರ್ಜುನ್ ಈ ಮದುವೆಯಲ್ಲಿ ವಹಿಸಿದ ಪಾತ್ರವೇನು, ಈ ಎಲ್ಲಾ ರೋಚಕ ಸಂಗತಿಗಳನ್ನು ನಾವು ಸಂಪೂರ್ಣವಾಗಿ ವಿಶ್ಲೇಷಿಸಲಿದ್ದೇವೆ. ವಿಡಿಯೋ ಎಂಡ್ವರೆಗೂ ನೋಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಕಥೆ ತಿರುವು ಪಡೆದಿದ್ದೇ ಅರ್ಜುನನ ಎಂಟ್ರಿಯಿಂದ. ಅರ್ಜುನ್ ಒಬ್ಬ ಪ್ರತಿಭಾವಂತ ಡಾಕ್ಟರ್ ಆಗಿ ಮನೆಗೆ ಬಂದ ಮೇಲೆ ಕರ್ಣನಿಗೆ ಎಲ್ಲಿಲ್ಲದ ಆತಂಕ ಶುರುವಾಗಿತ್ತು. ಅರ್ಜುನ್ ಕೇವಲ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಮನೆಯ ಕೆಲಸಗಳಲ್ಲೂ ಎತ್ತಿದ ಕೈ. ರಂಗೋಲಿ ಹಾಕುವುದರಿಂದ ಹಿಡಿದು ಅಡುಗೆಯವರೆಗೆ ಎಲ್ಲದರಲ್ಲೂ ತನ್ನ ಕೈಚಳಕ ತೋರಿಸಿ ಮನೆಯವರೆಲ್ಲರ ಮೆಚ್ಚಿನ ಮಗನಾಗಿದ್ದ. ಇದರಿಂದ ಕರ್ಣನಿಗೆ ತನ್ನ ಸ್ಥಾನ ಅಲುಗಾಡುತ್ತಿದೆ ಎಂಬ ಭಯ ಶುರುವಾಗಿತ್ತು. ಮತ್ತೊಂದೆಡೆ ನಿಧಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಲು ಸಿದ್ಧಳಾಗಿದ್ದಳು. ತನ್ನ ಅಕ್ಕ ನಿತ್ಯಾಳ ಜೀವನ ಸುಗಮವಾಗಿರಲಿ ಎಂಬ ಕಾರಣಕ್ಕೆ ತಾನು ಪ್ರೀತಿಸಿದ ಕರ್ಣನನ್ನು ಬಿಟ್ಟುಕೊಟ್ಟು ಅರ್ಜುನನ ಜೊತೆ ಮದುವೆಗೆ ಒಪ್ಪಿಕೊಂಡಿದ್ದಳು. ಇದು ಕರ್ಣನ ಪಾಲಿಗೆ ನರಕದಂತಾಗಿತ್ತು. ಪ್ರೀತಿ ಮತ್ತು ಕರ್ತವ್ಯದ ನಡುವೆ ಸಿಲುಕಿದ್ದ ಕರ್ಣ ಏನೂ ಮಾಡಲಾಗದೆ ಮೌನವಾಗಿದ್ದ. ಮದುವೆಯ ದಿನ ಬಂದೇ ಬಿಟ್ಟಿತು. ಇಡೀ ಮನೆ ಮದುವೆಯ ಸಂಭ್ರಮದಲ್ಲಿತ್ತು. ಆದರೆ ಆ ಸಂಭ್ರಮದ ಹಿಂದೆ ಒಂದು ದೊಡ್ಡ ಕುತಂತ್ರ ಅಡಗಿತ್ತು. ಅದುವೇ ರಮೇಶನ ಪ್ಲಾನ್. ರಮೇಶನಿಗೆ ಕರ್ಣನ ನೆಮ್ಮದಿ ಕೆಡಿಸುವುದೇ ಗುರಿಯಾಗಿತ್ತು. ನಿಧಿ ಮತ್ತು ಅರ್ಜುನನ ಮದುವೆಯಾದರೆ ಕರ್ಣ ಜೀವನ ಪೂರ್ತಿ ಒದ್ದಾಡುತ್ತಾನೆ ಎಂಬುದು ರಮೇಶನ ಲೆಕ್ಕಾಚಾರವಾಗಿತ್ತು. ಇದೇ ಸಮಯದಲ್ಲಿ ನಿತ್ಯ ತನ್ನ ತಂಗಿ ನಿಧಿಯನ್ನು ಮಧುಮಗಳಂತೆ ರೆಡಿ ಮಾಡುತ್ತಾಳೆ. ನಿಧಿಯನ್ನು ಅಪ್ಸರೆಯಂತೆ ಅಲಂಕರಿಸಿ ದೃಷ್ಟಿ ತೆಗೆಯುವ ದೃಶ್ಯ ಅತ್ಯಂತ ಭಾವುಕವಾಗಿತ್ತು. ನನ್ನ ತಂಗಿ ಜಗತ್ತಿನಲ್ಲೇ ಅತಿ ಸುಖಿಯಾಗಿರಬೇಕು ಎಂದು ನಿತ್ಯ ಹಾರೈಸುವಾಗ ನಿಧಿಯ ಮನಸ್ಸಿನಲ್ಲಿ ಮಾತ್ರ ತಾನು ಮಾಡುತ್ತಿರುವ ತ್ಯಾಗದ ನೋವಿತ್ತು. ಈ ಸನ್ನಿವೇಶಗಳು ವೀಕ್ಷಕರಿಗೆ ನಿಧಿಯ ಮೇಲಿನ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿದವು. ಈಗ ವಿಡಿಯೋದ ಅತ್ಯಂತ ಪ್ರಮುಖ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಮದುವೆ ಮಂಟಪದಲ್ಲಿ ಶಾಸ್ತ್ರಗಳೆಲ್ಲ ನಡೆಯುತ್ತಿವೆ. ಗಂಡು ಹೆಣ್ಣಿನ ನಡುವೆ ಪರದೆಯಿದೆ. ಪರದೆ ಸರಿದ ಮೇಲೆ ಅಕ್ಕಿ ಹಾಕುವ ಶಾಸ್ತ್ರ ಮುಗಿಯಿತು. ಇನ್ನೇನು ಅರ್ಜುನ್ ತಾಳಿ ಕಟ್ಟಬೇಕು ಎನ್ನುವ ಶುಭ ಮುಹೂರ್ತದಲ್ಲಿ ನಿಲ್ಲಿಸಿ ಎಂದು ಕೂಗುತ್ತಾಳೆ. ಮಂಟಪವೇ ಸ್ತಬ್ಧವಾಗುತ್ತದೆ. ನಿತ್ಯ ತನ್ನ ಕೊರಳಲ್ಲಿದ್ದ ತಾಳಿಯನ್ನು ಕಿತ್ತೆಸೆದು ಸತ್ಯವನ್ನು ಸಾರುತ್ತಾಳೆ. ನನ್ನ ಕೊರಳಲ್ಲಿರುವ ತಾಳಿ ಸುಳ್ಳು, ಕರ್ಣ ನನ್ನ ಗಂಡನಲ್ಲ ಎಂದು ಹೇಳುವ ಮೂಲಕ ದೊಡ್ಡ ಬಾಂಬ್ ಸಿಡಿಸುತ್ತಾಳೆ. ಇಷ್ಟು ದಿನ ಕರ್ಣ ಮತ್ತು ನಿಧಿ ತನ್ನ ಮರ್ಯಾದೆ ಉಳಿಸಲು ಮಾಡಿದ ನಾಟಕವನ್ನು ನಿತ್ಯ ಬಯಲು ಮಾಡುತ್ತಾಳೆ. ತನ್ನ ಹೊಟ್ಟೆಯಲ್ಲಿರುವ ಮಗು ತೇಜಸ್ನದ್ದು ಎಂಬ ಸತ್ಯವನ್ನು ಎಲ್ಲರ ಮುಂದೆ ಧೈರ್ಯವಾಗಿ ಒಪ್ಪಿಕೊಳ್ಳುತ್ತಾಳೆ. ಈ ನಿರ್ಧಾರ ತೆಗೆದುಕೊಳ್ಳಲು ನಿತ್ಯಾಗೆ ಎಷ್ಟು ಧೈರ್ಯ ಬೇಕಿರಬಹುದು ಎಂದು ನೀವೇ ಊಹಿಸಿ. ನಿತ್ಯ ಕೊನೆಗೂ ಕರ್ಣ ಮತ್ತು ನಿಧಿಯ ಕೈ ಹಿಡಿದು ಮಂಟಪಕ್ಕೆ ಕರೆತರುತ್ತಾಳೆ. ನಿಧಿಯನ್ನು ಮದುವೆಯಾಗಲು ಅರ್ಹ ವ್ಯಕ್ತಿ ಕರ್ಣ ಮಾತ್ರ ಎಂದು ಹೇಳಿ ಅವರಿಬ್ಬರಿಗೂ ಮದುವೆ ಮಾಡಿಸುತ್ತಾಳೆ. ಇಷ್ಟು ದಿನ ಪ್ರೇಕ್ಷಕರು ಯಾವುದಕ್ಕಾಗಿ ಕಾಯುತ್ತಿದ್ದರೂ ಆ ಶುಭ ಕ್ಷಣ ಕೊನೆಗೂ ನೆರವೇರುತ್ತದೆ. ಕರ್ಣ ನಿಧಿಯ ಕುತ್ತಿಗೆಗೆ ತಾಳಿ ಕಟ್ಟುತ್ತಾನೆ. ಆದರೆ ಇಲ್ಲಿಯೊಂದು ದೊಡ್ಡ ಪ್ರಶ್ನೆ ಉಳಿದಿದೆ. ನಿತ್ಯಾಗಿ ಈ ಸತ್ಯ ಗೊತ್ತಾಗಿದ್ದು ಹೇಗೆ? ಕೆಲವು ಮೂಲಗಳ ಪ್ರಕಾರ ಅರ್ಜುನ್ ಸ್ವತಃ ನಿತ್ಯಾಗಿ ಈ ಸತ್ಯವನ್ನು ತಿಳಿಸಿ ಕರ್ಣ ಮತ್ತು ನಿಧಿಯ ಪ್ರೀತಿಯನ್ನು ಉಳಿಸಲು ಸಹಾಯ ಮಾಡಿದ್ದಾನೆ ಎನ್ನಲಾಗುತ್ತಿದೆ. ಅರ್ಜುನ್ ಈ ಕಥೆಯಲ್ಲಿ ವಿಲನ್ ಆಗಿ ಬಂದವನಲ್ಲ, ಬದಲಾಗಿ ಒಬ್ಬ ದೇವದೂತನಂತೆ ಬಂದು ಪ್ರೇಮಿಗಳನ್ನು ಒಂದು ಮಾಡಿದ್ದಾನೆ. ವೀಕ್ಷಕರೇ, ಕರ್ಣ ಮತ್ತು ನಿಧಿ ಈಗ ಒಂದಾಗಿದ್ದಾರೆ. ರಮೇಶನ ಪ್ಲಾನ್ ಸಂಪೂರ್ಣವಾಗಿ ಫೇಲ್ ಆಗಿದೆ. ಆದರೆ ಮುಂದಿನ ಹಾದಿ ಸುಲಭವಾಗಿಲ್ಲ. ನಿತ್ಯ ಈಗ ಒಂಟಿಯಾಗಿದ್ದಾಳೆ. ಸಮಾಜ ಅವಳನ್ನು ಹೀಗೆ ನೋಡುತ್ತದೆ. ತೇಜಸ್ ಮತ್ತೆ ಕಥೆಗೆ ಬರುತ್ತಾನಾ? ಮುಂದಿನ ಸಂಚಿಕೆಗಳಲ್ಲಿ ಇದಕ್ಕಿಂತ ರೋಚಕ ತಿರುವುಗಳು ಕಾದಿವೆ. ನಿಮಗೆ ಈ ಟ್ವಿಸ್ಟ್ ಬಗ್ಗೆ ಏನನಿಸಿತು? ನಿತ್ಯ ಮಾಡಿದ ಕೆಲಸ ಸರಿಯೇ? ಕಮೆಂಟ್ ಮಾಡಿ ತಿಳಿಸಿ. ಈ ಸುದೀರ್ಘ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ದ ನ್ಯೂಸ್ ವೇರ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಇಂತಹದ್ದೇ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೇರ್. ಧನ್ಯವಾದಗಳು.